ಇಮ್ಮಡಿ ಪುಲಕೇಶಿಯ ಒಟ್ಟಾರೆ ಸಾಧನೆಯನ್ನು ದಾಖಲಿಸಿದಂಥ ಒಂದು ಶಾಸನ ಕೂಡ ಇಲ್ಲೇ ಇದೆ. ಇವತ್ತಿನ ಹಾಗೆ ಕವಿಗಳು ಅಂದರೆ ಬರೀ ಕವಿತೆ ಬರೆಯೋರು ಮಾತ್ರ ಆಗ್ತಿರಲಿಲ್ಲ, ಬದಲಾಗಿ ಕವಿಗಳು ಕೂಡ ಸಮಯ ಸಂದರ್ಭದಲ್ಲಿ ಶಸ್ತ್ರಗಳನ್ನು ತಗೊಂಡು ಯುದ್ಧ ಮಾಡ್ತಾ ಇದ್ದಂತಹ ಒಂದು ಸಂದರ್ಭ ಕೂಡ ಇತ್ತು. ಇದು ಕನ್ನಡಿಗರೆಲ್ಲ ತುಂಬ ಹೆಮ್ಮೆ ಪಡಬೇಕಾದ ಸ್ಥಳ, ಏಕೆಂದರೆ ಇಲ್ಲಿ ಕನ್ನಡಿಗರ ಶೌರ್ಯದ ಕಥೆಗಳು ಇಲ್ಲಿ ದಾಖಲಾಗಿದೆ. ಸ್ನೇಹಿತರೆ, ಇನ್ನು ಈಗ ನೋಡ್ತಿದ್ದೀರ ಈ ಮೆಟ್ಲುಗಳು, ಇದು ನಿಮಗೆ ಬೌದ್ಧರ ಒಂದು ಚೈತ್ಯಾಲಯ ಹಾಗೂ ಮೇಗುತಿ ಜೈನ ಬಸದಿಗೆ ಹೋಗೋ ದಾರಿ ಇದು. ಸೊ ಈ ಒಂದು ಸ್ಥಳ ಏನಿದೆ, ಈ ಸ್ಥಳ ಹಿಂದೆ ಒಂದು ಧಾರ್ಮಿಕ ಒಂದು ಸಾಮರಸ್ಯಕ್ಕೆ ಕೂಡ ತುಂಬ ಹೆಸರುವಾಸಿಯಾಗಿತ್ತು. ಇಲ್ಲಿ ಬೌದ್ಧ ಧರ್ಮವನ್ನು, ಜೈನ ಧರ್ಮವನ್ನು, ವೈಷ್ಣವ ಧರ್ಮವನ್ನು ಮತ್ತು ಶೈವ ಧರ್ಮವನ್ನು ಕೂಡ ಸಮಾನವಾಗಿ ಕಾಣಲಾಗ್ತಿತ್ತು ಅನ್ನೋದಕ್ಕೆ ಒಂದು ಪ್ರಮುಖವಾದ ಉದಾಹರಣೆ ಇದು. ಇಲ್ಲಿ ಇವಾಗ ನೀವು ಹತ್ರದಲ್ಲಿ ನೋಡ್ತಿದ್ದೀರಲ್ಲ, ಈ ಒಂದು ದೇಗುಲ ಬಂದು ಬೌದ್ಧರ ಒಂದು ಚೈತ್ಯಾಲಯ. ಇದು ಗುಹಾಂತರ ದೇವಾಲಯವೂ ಹೌದು ಮತ್ತು ಕಟ್ಟಿರೋಂಥ ದೇವಾಲಯವೂ ಹೌದು. ಅದು ಹೇಗೆ ಅಂತ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ನಾವಿವಾಗ ಇರೋ ಈ ಒಂದು ಸ್ಥಳ ಇದೆಯಲ್ಲ, ಇದೇ ಮೇಗುತಿ ಜೈನ ಬಸದಿ. ಇದನ್ನು ಕ್ರಿಸ್ತಶಕ 632ನೇ ಇಸ್ವಿಯ ಸುಮಾರಿಗೆ ಪುಲಕೇಶಿಯ ದಂಡಾಧಿಕಾರಿ ಮತ್ತು ಕವಿಯೂ ಆಗಿದ್ದಂತಹ ರವಿಕೀರ್ತಿ ಇದನ್ನು ಕಟ್ಟಿಸಿರ್ತಾನೆ. ಸೊ ಇನ್ನು ಈ ಸ್ಥಳದ ಮಹತ್ವ ಏನು ಅಂದರೆ, ಇದೇ ಸ್ಥಳದಲ್ಲಿ 632ನೇ ಇಸ್ವಿನಲ್ಲಿ ಇಮ್ಮಡಿ ಪುಲಕೇಶಿಯ ಒಟ್ಟಾರೆ ಸಾಧನೆಯನ್ನು ದಾಖಲಿಸಿದಂಥ ಒಂದು ಶಾಸನ ಕೂಡ ಇಲ್ಲೇ ಇದೆ, ಅದನ್ನು ಕೂಡ ನೋಡೋಣ. ಮತ್ತು ಇನ್ನೊಂದು, ನಮ್ಮ ಕನ್ನಡಿಗರ ಸಮಾಜದಲ್ಲಿ ಅಂದರೆ ಹಿಂದಿನ ಒಂದು ಸಮಾಜದಲ್ಲಿ ಇವತ್ತಿನ ಹಾಗೆ ಕವಿಗಳು ಅಂದರೆ ಬರೀ ಕವಿತೆ ಬರೆಯೋರು ಮಾತ್ರ ಆಗ್ತಿರಲಿಲ್ಲ, ಬದಲಾಗಿ ಕವಿಗಳು ಕೂಡ ಸಮಯ ಸಂದರ್ಭದಲ್ಲಿ ಶಸ್ತ್ರಗಳನ್ನು ತಗೊಂಡು ಯುದ್ಧ ಮಾಡ್ತಾ ಇದ್ದಂತಹ ಒಂದು ಸಂದರ್ಭ ಕೂಡ ಇತ್ತು. ಇದಕ್ಕೆ ಉದಾಹರಣೆನೇ ನಮ್ಮ ರವಿಕೀರ್ತಿ, ಏಕೆಂದರೆ ಈತ ಬರೀ ಕವಿತೆಗಳನ್ನು ಮಾತ್ರ ಬರಿತಾ ಇರಲಿಲ್ಲ, ಬದಲಾಗಿ ಸ್ವತಃ ಇಮ್ಮಡಿ ಪುಲಕೇಶಿಯ ಸೈನ್ಯದ ನೇತೃತ್ವ ಕೂಡ ಇವನೇ ವಹಿಸ್ತಾ ಇದ್ದ. ಇವನು ದಂಡಾಧಿಕಾರಿ ಕೂಡ ಆಗಿದ್ದ. ಮತ್ತು ಇದೇ ರವಿಕೀರ್ತಿ ತನ್ನನ್ನು ತಾನು ಸಂಸ್ಕೃತದ ಕವಿಗಳಾದ ಭಾರವಿ ಮತ್ತು ಕಾಳಿದಾಸರಿಗಿಂತ ತಾನು ಶ್ರೇಷ್ಠವಾದ ಕವಿ ಅಂತ ಕೂಡ ತನ್ನನ್ನು ತಾನು ಹೇಳ್ಕೊಂಡಿದ್ದಾನೆ. ಸ್ನೇಹಿತರೆ, ಇನ್ನು ಈ ಒಂದು ಜಿನಬಸದಿ ನೀವೇನು ನೋಡ್ತಾ ಇದ್ದೀರೋ, ಇದನ್ನು 632ನೇ ಇಸ್ವಿಯ ಸುಮಾರಿಗೆ ಬಂದು ರವಿಕೀರ್ತಿ ಕಟ್ಟಿಸಿದ್ದು. ಇನ್ನು ಮುಂದೆ ನೀವು ಮಂಟಪವನ್ನು ನೋಡ್ಬೋದು. ಈ ಮಂಟಪವು ಬಂದು ಮುಂದಿನ ಹಂತದಲ್ಲಿ ಆಗಿರೋ ಒಂದು ಎಕ್ಸ್ಪ್ಯಾನ್ಷನ್ ಇದು. ಸೊ ಬನ್ನಿ, ನಾವು ಈಗ ಇಮ್ಮಡಿ ಪುಲಕೇಶಿಯ ಶಾಸನವನ್ನು ಕೂಡ ನೋಡ್ಕೊಂಬರೋಣ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಸ್ನೇಹಿತರೆ, ಈ ಒಂದು ಸ್ಥಳ ಇದೆಯಲ್ಲ, ಇದು ಕನ್ನಡಿಗರೆಲ್ಲ ತುಂಬ ಹೆಮ್ಮೆ ಪಡಬೇಕಾದ ಸ್ಥಳ, ಏಕೆಂದರೆ ಇಲ್ಲಿ ಕನ್ನಡಿಗರ ಶೌರ್ಯದ ಕಥೆಗಳು ಇಲ್ಲಿ ದಾಖಲಾಗಿದೆ. ಈ ಒಂದು ದಾಖಲೆ ನಾನು ಹಿಂದೆ ಏನು ತೋರಿಸ್ತಾ ಇದ್ದೀನಿ ಶಾಸನ, ಇದನ್ನು ಮೇಗುತಿ ಶಾಸನ ಅಂತ ಕರೀತಾರೆ. ಈ ಶಾಸನ ಕನ್ನಡಿಗರ ಒಂದು ಅಸ್ಮಿತೆ ಅಥವಾ ಕನ್ನಡಿಗರ ಒಂದು ಹೆಮ್ಮೆಯ ಪುರುಷ ಅಂತ ನಾವು ಕರಿತೀವಲ್ಲ ಪುಲಕೇಶಿ, ಅವನ ಒಟ್ಟಾರೆ ಜೀವನದ ಸಾಧನೆಗಳನ್ನು ಇಲ್ಲಿ ದಾಖಲೆ ಮಾಡಲಾಗಿದೆ. ಇನ್ನು ಈ ಶಾಸನದಲ್ಲಿ ಏನಿದೆ ಅಂತ ನೋಡೋದಾದರೆ, 2ನೇ ಕೀರ್ತಿವರ್ಮನ ಸಾವಿನ ನಂತರ ಇನ್ನೂ ಎರೆಯ ಚಿಕ್ಕವನಾಗಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಟ್ಟವನ್ನು ಅಲಂಕರಿಸಿದಂತಹ ಮಂಗಳೇಶನು ಮುಂದೆ ಎರೆಯ ದೊಡ್ಡವನಾಗೋ ಸಂದರ್ಭದಲ್ಲಿ ಅವನಿಗೆ ಅಧಿಕಾರ ಕೊಡದೆ ಅವನ ಮಗನನ್ನೇ ಅಧಿಕಾರಕ್ಕೆ ತರುವ ಒಂದು ಪ್ರಯತ್ನ ಪಡ್ತಾನೆ. ಈ ಒಂದು ಘಟನೆಗಳಿಂದ ಬೇಸತ್ತಂತಹ ಪುಲಕೇಶಿಗೂ ಮತ್ತು ಮಂಗಳೇಶನಿಗೂ ಮುಂದೆ ಅನಂತಪುರದ ಎಳ್ಬತ್ತು ಸಿಂಬಗೆ ಎಂಬ ಸ್ಥಳದಲ್ಲಿ ಘನಘೋರ ಯುದ್ಧ ಆಗಿ ಈ ಒಂದು ಯುದ್ಧದಲ್ಲಿ ಮಂಗಳೇಶನು ಸಾವಿಗೀಡಾಗಬೇಕಾಗತ್ತೆ. ಇನ್ನು ಮಂಗಳೇಶನ ಸಾವಿನ ನಂತರ ಮಂಗಳೇಶನಿಗೆ ಆಪ್ತರಾಗಿದ್ದಂತಹ ಅಪ್ಪಾಯಕ ಮತ್ತು ಗೋವಿಂದರು ಎರೆಯ ಇನ್ನೂ ಚಿಕ್ಕವನು ಅಥವಾ ಯುವಕನ ಒಂದು ಕಾರಣದ ಮೇಲೆ ಅವನ ಮೇಲೆ ದಂಡೆತ್ತಿ ಬರಲು ಇವತ್ತಿನ ಒಂದು ಭೀಮಾ ನದಿ ತೀರದಲ್ಲಿ ಒಂದು ಯುದ್ಧ ಆಗಿ ಪುಲಕೇಶಿ ಅವರಿಬ್ಬರನ್ನೂ ಕೊಂದು ಕೊನೆಗೆ ಸಾಮ್ರಾಜ್ಯದಲ್ಲಿ ಆಗಿದ್ದಂತಹ ಒಂದು ದಂಗೆಯನ್ನು ನಿವಾರಿಸ್ತಾನೆ. ಇನ್ನು ಈ ದಂಗೆಗಳನ್ನು ನಿವಾರಿಸ್ಕೊಂಡಂಥ ಪುಲಕೇಶಿಯು ತನ್ನ ತಾತನ ಹೆಸರಾದಂತಹ ಪುಲಕೇಶಿ ಅಂತಲೇ ತನ್ನ ಹೆಸರನ್ನು ಕೂಡ ಬದಲಾಯಿಸ್ಕೊತಾನೆ. ಇದಾದ ನಂತರ ಬಂದು ದಕ್ಷಿಣದ ಕಡೆ ಮುಖ ಮಾಡಲು ಬನಾವಾಸಿಯ ಕದಂಬರನ್ನು ಕೂಡ ಪುಲಕೇಶಿಯು ಸೋಲಿಸ್ತಾನೆ. ಈ ಒಂದು ಸೋಲಿನ ನಂತರ ಬಂದು ಆಳುಪರು ಮತ್ತು ಗಂಗರು ತಾವಾಗಿಯೇ ಬಂದು ಪುಲಕೇಶಿಗೆ ಶರಣಾಗ್ತಾರೆ. ಇದರ ನಂತರ ಬಂದು ಇವತ್ತಿನ ಪೂರಿಕಾ ಅಥವಾ ಎಲಿಫೆಂಟ್ ಐಲ್ಯಾಂಡ್, ಮಹಾರಾಷ್ಟ್ರದಲ್ಲಿ ನಾವೇನು ನೋಡ್ತೀವೋ ಎಲಿಫೆಂಟ್ ಐಲ್ಯಾಂಡ್, ಇದನ್ನು ಕೂಡ ವಶಪಡಿಸ್ಕೊಂಡಂತಹ ಪುಲಕೇಶಿಯು ಮುಂದೆ ಕಳಚೂರಿಗಳನ್ನು ಸೋಲಿಸ್ತಾನೆ. ಈ ಎಲ್ಲ ಘಟನೆಗಳಿಂದ ಗಾಬರಿಯಾದಂತಹ ಲಾಟ, ಗುರ್ಜರ ಮತ್ತು ಮಾಳ್ವಾ ಪ್ರದೇಶದ ಅರಸರು ತಾವಾಗಿಯೇ ಬಂದು ಪುಲಕೇಶಿಗೆ ಶರಣಾಗ್ತಾರೆ.
ಈ ಘಟನೆಗಳಿಂದ ರೊಚ್ಚಿಗೆದ್ದಂತಹ ಹಿಂದೆ ಇಡೀ ಉತ್ತರ ಭಾರತವನ್ನು ಗೆದ್ದಂತಹ ಹರ್ಷವರ್ಧನನು ಪುಲಕೇಶಿಯ ಮೇಲೆ ಯುದ್ಧ ಸಾರಲು ಇವತ್ತಿನ ನರ್ಮದಾ ನದಿ ಅಥವಾ ರೇವಾ ನದಿಯ ತೀರದಲ್ಲಿ ಬಂದು ಬೀಡು ಬಿಟ್ಟಿರ್ತಾನೆ. ಈ ಒಂದು ಘಟನೆಗಳಿಂದ ಸಿಟ್ಟಿಗೆದ್ದಂತಹ ಹರ್ಷವರ್ಧನು ಹಿಂದೆ ಇಡೀ ಉತ್ತರ ಭಾರತವನ್ನು ಗೆದ್ದು ಉತ್ತರ ಪತೇಶ್ವರನೆಂದೇ ಬಿರುದು ಧರಿಸಿದಂತಹ ಹರ್ಷನು ಮುಂದೆ ಪುಲಕೇಶಿಯ ಮೇಲೆ ಯುದ್ಧ ಮಾಡಲು ಇವತ್ತಿನ ನರ್ಮದಾ ನದಿ ಅಥವಾ ಹಿಂದೆ ರೇವಾ ನದಿ ಅಂತ ಕೂಡ ಕರೀತಾ ಇದ್ರು, ಈ ರೇವಾ ನದಿಯ ತೀರದಲ್ಲಿ ಹರ್ಷನಿಗೂ ಮತ್ತು ಪುಲಕೇಶಿಗೂ ಒಂದು ಘನಘೋರವಾದ ಯುದ್ಧ ನಡೆಯುತ್ತೆ. ಈ ಒಂದು ಘನಘೋರವಾದ ಯುದ್ಧದಲ್ಲಿ ಪುಲಕೇಶಿಯು ತೋರಿದಂತಹ ಜಾಣ್ಮೆ ಮತ್ತು ಶೌರ್ಯದ ಮುಂದೆ ತಲೆಬಾಗಿದ ಹರ್ಷನು ಕೊನೆಗೆ ಅವನೇ ಬಂದು ರಾಜ್ಯ ಸಂಧಾನಕ್ಕೆ ಮುಂದಾಗ್ತಾನೆ. ಹರ್ಷವರ್ಧನಿಗೆ ತನ್ನ ರಾಜ್ಯವನ್ನು ಬಿಟ್ಕೊಡ್ತಾನೆ. ಹೀಗೆ ಹರ್ಷವರ್ಧನನ್ನು ಸೋಲಿಸಿದಂತಹ ಪುಲಕೇಶಿಯು ಮುಂದೆ ಕೋಸಲ, ಕಳಿಂಗವನ್ನು ಕೂಡ ತನ್ನ ವಶಕ್ಕೆ ಪಡಿತಾರೆ. ಇನ್ನು ತನ್ನ ರಾಜಧಾನಿಯಾದ ವಾತಾಪಿ ಅಥವಾ ಬಾದಾಮಿಗೆ ಹಿಂತಿರುಗುವಾಗ ಉಳಿದಿದ್ದ ಏಕೈಕ ಒಂದು ಪ್ರದೇಶ ಅಂದರೆ ಅದು ವೆಂಗಿಮಂಡಲ. ಹಿಂದೆ ವೆಂಗಿಮಂಡಲವನ್ನು ವಿಷ್ಣುಕುಂಡಿನರು ಆಡಳಿತ ಮಾಡ್ತಿರ್ತಾರೆ. ಪುಲಕೇಶಿಯ ಶೌರ್ಯಕ್ಕೆ ಅವರು ಕೂಡ ತಲೆಬಾಗಿ ಈ ಒಂದು ಅಖಂಡ ಪ್ರದೇಶವು ಪುಲಕೇಶಿಯ ಕೈವಶವಾಗುತ್ತೆ. ಈ ಎಲ್ಲ ಗೆಲುವುಗಳ ನಂತರ ಬಂದು ವಾತಾಪಿಗೆ ಹಿಂತಿರುಗಿದಂತಹ ಪುಲಕೇಶಿಯ ಲಕ್ಷ್ಯ ಪಲ್ಲವರ ರಾಜಧಾನಿಗೆ ಮುತ್ತಿಗೆ ಹಾಕಿದಂತಹ ಪುಲಕೇಶಿಯು ಪಲ್ಲವರನ್ನು ಕೂಡ ಸೋಲಿಸ್ತಾನೆ. ಈ ಒಂದು ಗೆಲುವುಗಳಿಂದ ದಿಗ್ಭ್ರಮೆಗೊಂಡಂತಹ ಚೇರರು, ಪಾಂಡ್ಯರು ಮತ್ತು ಚೋಳರು ತಾವಾಗೆ ಬಂದು ಪುಲಕೇಶಿಗೆ ಶರಣಾಗಿ ತನ್ನ ಸಾರ್ವಭೌಮತ್ವವನ್ನು ಒಪ್ಕೋತಾರೆ. ಹೀಗೆ ಪುಲಕೇಶಿಯ ಜೀವನದ ಒಟ್ಟಾರೆ ಸಾಧನೆಗಳು, ಅವನ ದಿಗ್ವಿಜಯಗಳನ್ನು ಈ ಒಂದು ಶಾಸನದಲ್ಲಿ ಕೆತ್ತಲಾಗಿದೆ. ಇನ್ನು ನಾವು ಕನ್ನಡಿಗರು ತುಂಬ ಹೆಮ್ಮೆ ಪಡಬೇಕಾದ್ರೂ ಮತ್ತೊಂದು ವಿಷಯ ಏನಂದರೆ, ಅವತ್ತೇನಾದರೂ ಪುಲಕೇಶಿಯು ಉತ್ತರದ ಹರ್ಷನಿಗೆ ತನ್ನ ಸಾಮ್ರಾಜ್ಯವನ್ನು ವಾಪಸ್ ಕೊಡದೇ ಇದ್ದಿದ್ರೆ ಅವತ್ತಿಗೆ ಪುಲಕೇಶಿಯು ಇಡೀ ಭಾರತದ ಸಾಮ್ರಾಟ ಅಂತ ಅನಿಸ್ಕೊತಿದ್ದ. ಇದು ಕನ್ನಡಿಗರ ಒಂದು ಔದಾರ್ಯದ ಒಂದು ಶಾಸನ ಕೂಡ ಹೌದು. ಇಂಥ ಒಂದು ಶಾಸನದ ಮುಂದೆ ನಿಂತಿವತ್ತು ನಾನು ಮಾತಾಡ್ತಿರೋದಕ್ಕೆ ನಂಗೆ ತುಂಬ ಹೆಮ್ಮೆ ಆಗ್ತಿದೆ. ಯಾಕೆಂದರೆ ಇದು ಕನ್ನಡಿಗರ ಶೌರ್ಯದ ಒಂದು ಪ್ರತೀಕವಾದ ಒಂದು ಶಾಸನ. ಹಾಗಾಗಿ ಕನ್ನಡಿಗರು ತಮ್ಮ ಜೀವಮಾನದಲ್ಲಿ ಯಾವುದಾದ್ರೂ ಸ್ಥಳಗಳಿಗೆ ಭೇಟಿ ಕೊಟ್ಟಿರ್ತೀರ, ಈ ಸ್ಥಳಕ್ಕೆ ನೀವು ಜೀವಮಾನದಲ್ಲಿ ಒಮ್ಮೆ ಆದರೂ ನೀವು ಭೇಟಿ ಕೊಡಲೇಬೇಕು. ಹಾಗಾಗಿ ಮುಂದಿನ ಒಂದು ಪ್ರವಾಸಗಳಲ್ಲಿ ಈ ಮೇಗುತಿ ಜೈನ ಬಸದಿ ಮತ್ತು ಈ ಶಾಸನವನ್ನು ಕೂಡ ದಯವಿಟ್ಟು ಎಲ್ಲರೂ ನೋಡಿ. ಧನ್ಯವಾದಗಳು. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ